ನಾನು ಪ್ರಾರ್ಥನೆ ಮಾಡ್ತೇನೆ, ವಾಕ್ಯ ಓದ್ತೇನೆ, ಅದೇ ರೀತಿಯಲ್ಲಿ ನಾನು ನಡೀತಾ ಇದ್ದೇನಾ? ನಮ್ಮ ಕೈಲಿ 100% ಆ ರೀತಿಯಲ್ಲಿ ನಡೆಯೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಾ? ಅದೇ ರೀತಿಯಲ್ಲಿ ನಡೆಯುವುದಕ್ಕೆ ಪ್ರಯತ್ನಿಸ್ತಾ ಇದ್ದೀವಾ? ಇದು ಬಹಳ ಮುಖ್ಯವಾಗಿರುವಂಥದ್ದು. ಇಲ್ಲಿ ನಾನು ಮತ್ತೊಂದು ಅಂಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವಾಗ ನಾವು ಈ ಲೋಕದಲ್ಲಿ ಬದುಕುವುದಕ್ಕೆ ಎಷ್ಟು ಪ್ರಯತ್ನಗಳನ್ನು ಮಾಡ್ತೇವೆ, ಅದೇ ಸಮಯದಲ್ಲಿ ನಾವು ಸತ್ತ ನಂತರ ಏನಾಗ್ತೇವೆ ಅದಕ್ಕೂ ಸಹ ಸಿದ್ಧರಾಗಬೇಕು ನಾವು ಈಗಲೇ. ಯಾಕೆಂದರೆ ಯೇಸು ಸ್ವಾಮಿಯ ಕುರಿತು ನಾವು ಈ ದಿನ ನೋಡ್ಕೊಂಡಿದ್ದೇವೆ. ನಾನು ಹೇಳಿದೆ, ಆತನ ಶ್ರಮ, ಮರಣ, ಪುನರುತ್ಥಾನ ಹಾಗೂ ಆತನು ಪುನಃ ಬರುವಂಥದ್ದನ್ನು ನಾವು ನಂಬುವಂಥವರಾಗಿರ್ತೇವೆ. ಬರಬೇಕಾದ್ರೆ ಆತನು ಕೊಟ್ಟಿಗೆಯಲ್ಲಿ ಹುಟ್ಟು ಬರುವುದಿಲ್ಲ, ಆದರೆ ಆತನು ನ್ಯಾಯಾಧಿಪತಿಯಾಗಿ ಬರ್ತಾನೆ. ನಾನು ಏನು ಮಾಡಿದೆ ಇಷ್ಟು ವರ್ಷದಲ್ಲಿ, ನಾನು ಹೇಗಿದ್ದೆ, ನೀವೇನು ಮಾಡಿದ್ರಿ, ನೀವು ಹೇಗಿದ್ರಿ ಅನ್ನುವಂಥ ಪ್ರಶ್ನೆಗಳು ಅಲ್ಲಿರುವಂಥದ್ದಾಗಿರ್ತದೆ. ಆ ಸಮಯದಲ್ಲಿ ನಿಮ್ಮ ಉತ್ತರ ಏನಾಗಿರ್ತದೆ? ಈ ದಿನ ಯೇಸುಸ್ವಾಮಿ ಬಂದರೆ ನಿಮ್ಮ ಉತ್ತರ ಏನಾಗಿರ್ತದೆ? ಅದಕ್ಕೆ ನಾವು ಸಿದ್ಧರಾಗಬೇಕು. ಅಲ್ಲಿಗೆ ಪ್ರಾರ್ಥನೆ, ದೇವರ ವಾಕ್ಯ, ನನ್ನ ಜೀವಿತ ಇದೆಲ್ಲವೂ ವಾಕ್ಯದ ಆಧಾರದ ಮೇಲಿದ್ದರೆ ನಾವು ಈಗ ಬದುಕ್ತಿರುವಂಥ ಲೋಕದಲ್ಲಿ ಹಾಗೂ ದೇವರು ಬರುವಂಥ ಸಮಯದಲ್ಲಿ ಆತನಿಗೆ ಪ್ರಶ್ನೆ ಕೊಡುವಂತಹ ಒಂದು ರೀತಿಯಲ್ಲಿ, ಆ ಒಂದು ಪೊಸಿಷನಲ್ಲಿ ನಾವಿರ್ತೇವೆ. ಇಲ್ಲ ಅಂದರೆ ಬಹಳ ಕಷ್ಟ ಆಗಬಹುದು.